ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಗಣೇಶ ಚೌತಿಗೆ ಈ ರೀತಿ ಕಡುಬು ಹಾಗೆ ಮುದ್ಕವನ್ನು ಮಾಡ್ಕೋಬೇಕಂದ್ರೆ ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನವನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 2 ಕಪ್ ನೀರನ್ನು ಸೇರಿಸ್ಕೊಳ್ಳೋಣ. ಅದಕ್ಕೆ ಇವಾಗ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರು ಕುದಿ ಬಂದ ನಂತರ 1 ಸ್ಪೂನ್ ಮೈದಾ ಹಿಟ್ಟನ್ನು ನೀರಲ್ಲಿ ಕಲಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಹಿಟ್ಟಿನ ಹದ ಚೆನ್ನಾಗಿ ಬರುತ್ತೆ. ಈ ರೀತಿ ಅದು ಒಂಥರ ಗಂಜಿ ಟೈಪ್ ಆದಮೇಲೆ ಇವಾಗ 2 ಕಪ್ ನೀರಿಗೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಎರಡು ಕಪ್ ನೀರಿಗೆ 1.5 ಕಪ್ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಇವಾಗ 5 ನಿಮಿಷ ಅದನ್ನು ಮುಚ್ಚಿಡಬೇಕು. ಚೆನ್ನಾಗಿ ಅದು ಹಬೆಯಲ್ಲೇ ಬೇಯಬೇಕು. ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಇವಾಗ ಮುಚ್ಚಿಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದ ಮೇಲೆ ಇವಾಗ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನೀವು ನಾದ್ತೀರೋ ಅಷ್ಟು ಚೆನ್ನಾಗಿ ಹಿಟ್ಟನ್ನೋದು ಬರುತ್ತೆ. ತುಂಬ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಈ ರೀತಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಡ್ವಾನ್ಸ್ ಹ್ಯಾಪಿ ಗಣೇಶ ಚತುರ್ಥಿ ಅಂತ ಪ್ರತಿಯೊಬ್ಬರಿಗೂ ವಿಶ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹಿಟ್ಟನ್ನೋದು ಆಗುತ್ತೆ. ಇವಾಗ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶೇಂಗಾ ಬೀಜವನ್ನು ಹುರಿದು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಸಣ್ಣ ಆಗೋದು ಬೇಡ. ಈ ರೀತಿ ಇವಾಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಫ್ರೆಂಡ್ಸ್. ಅದು ಈ ರೀತಿ ಚೆನ್ನಾಗಿ ಕರಗಿದ ಮೇಲೆ ಇವಾಗ 1 ಕಪ್ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು. ಹಾಗೆ ಇವಾಗ ನಾವು ಆವಾಗಲೇ ಪುಡಿ ಮಾಡಿಟ್ಕೊಂಡಿರುವಂಥ ಪೌಡ್ರನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದು ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ಈ ರೀತಿ ಸ್ಟಫಿಂಗ್ ಇದ್ದರೆ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ. ತುಂಬ ಈಸಿಯಾಗಿ ನೀವು ಮಾಡ್ಕೋಬೋದು. ಇದಕ್ಕೆ ಇವಾಗ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ಬೇಕು. ಹಾಗೆ 1/2 ಚಮಚೆ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಇವಾಗ ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಹಾಗೆ ಹೇಗೆ ಇದನ್ನು ತುಂಬಿ ಕಡುಬು ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಒಂದು ಬಾಳೆ ಎಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಬೇಕು ಫ್ರೆಂಡ್ಸ್. ಈ ರೀತಿ ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂತಂದರೆ ನೀವು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಆದರೂ ಇದನ್ನು ಮಾಡ್ಕೋಬೋದು.
ಈ ರೀತಿ ಒಂದು ಅಕ್ಕಿ ಹಿಟ್ಟಿನ ಉಂಡೆಯನ್ನು ತಗೊಂಡು ಇದನ್ನು ಮುಚ್ಚಿ ಒಂದು ಪ್ಲೇಟಿಂದ ಇದಕ್ಕೆ ಒಂದು ಆಕಾರವನ್ನು ಕೊಡಬೇಕಾಗತ್ತೆ. ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಇದಕ್ಕೆ ಇವಾಗ ಸ್ಟಫಿಂಗನ್ನು ತುಂಬಿಕೊಳ್ಳೋಣ. ಸ್ವಲ್ಪನಾದರೆ ಸಾಕು ಫ್ರೆಂಡ್ಸ್. ಇದು ಒಂದು ಸ್ಪೂನ್ನಷ್ಟು ಸ್ಟಫಿಂಗ್ ತೊಗೊಂಡು ಈ ರೀತಿ ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಇದನ್ನು ಮುಚ್ಚಬೇಕಾಗುತ್ತೆ ನಿಧಾನವಾಗಿ. ಈ ರೀತಿ ನೀವು ಈ ಮೆಥಡಲ್ಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂದಿತ್ತು ಅನ್ನೋದನ್ನು ನಮಗೆ ತಿಳಿಸಿ. ಎಲ್ಲವನ್ನು ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಇದೇ ಹಿಟ್ಟಲ್ಲಿ ನಾವು ಮೋದಕವನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಸುಲಭವಾಗಿ ಮಾಡ್ಬೋದಂಥ ಮೆಥಡ್ ಇದು. ಈ ರೀತಿ ಒಂದು ಅಕ್ಕಿ ಹಿಟ್ಟಿನ ಉಂಡೆಯನ್ನು ತಗೊಂಡು ಅದನ್ನು ಈ ಒಂದು ಲೋಟಕ್ಕೆ ತುಪ್ಪವನ್ನು ಸವರ್ಕೊಳ್ಬೇಕು ಫ್ರೆಂಡ್ಸ್. ಅದನ್ನು ಇವಾಗ ಒಂದು ಬಟ್ಟಲಿನ ಆಕಾರಕ್ಕೆ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ಇವಾಗ ಸ್ಟಫಿಂಗನ್ನು ಹಾಕ್ಕೊಳ್ಳೋಣ. ಇದಕ್ಕೂ ಸಹ ಸ್ವಲ್ಪ ಸ್ಟಫಿಂಗ್ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದನ್ನು ಇವಾಗ ನೀಟಾಗಿ ಮೋದಕದ ಒಂದು ಶೇಪಿಗೆ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಧಾನವಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದನ್ನು ಈ ರೀತಿ ಮಾಡಿಕೊಂಡು ಇದಕ್ಕಿವಾಗ ಶೇಪನ್ನು ಕೊಟ್ಕೋಬೋದು ಅಥವಾ ಹಾಗೇನೂ ಬಿಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ಪೂನ್ನ ಸಹಾಯದಿಂದ ಅದಕ್ಕೂ ಸಹ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಶೇಪನ್ನು ಕೊಡ್ತಾ ಬರಬೇಕು. ಎಲ್ಲ ಕಡೆನೂ ಈ ರೀತಿ ಶೇಪನ್ನು ಕೊಟ್ಟ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೌಲ್ಡ್ ಇಲ್ಲ ಅಂದರೂ ನೀವು ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದು ಇವಾಗ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀವಿ. ಇದನ್ನು ಯಾವ ರೀತಿ ಬೇಯಿಸ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಇವಾಗ ಒಂದು ಬಾಳೆ ಎಲೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಈ ರೀತಿ ಮಡಚಿ ಒಂದೊಂದಾಗಿ ಇಟ್ಕೊಳ್ಬೇಕಾಗತ್ತೆ. ಒಂದು ಬಾಣಲೆಯಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಮೇಲೆ ಒಂದು ಬಟ್ಲವನ್ನು ಇಟ್ಟು ಅದ್ರ ಮೇಲೆ ನಾವು ಇವಾಗ ಈ ಬಾಳೆಯಲ್ಲಿ ಇಟ್ಕೊಂಡಿರುವಂಥ ಕಡುಬುಗಳನ್ನೆಲ್ಲ ಇಡ್ತಾ ಬರಬೇಕು. ಅಂದರೆ ಚೆನ್ನಾಗಿ ಬೆಂದು ಬರುತ್ತೆ ಫ್ರೆಂಡ್ಸ್. ಇದು ಈ ರೀತಿ ಒಂದೊಂದಾಗಿ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಮೋದಕವನ್ನು ಡೈರೆಕ್ಟಾಗಿ ಇಟ್ಕೋಬೋದು. ಈ ರೀತಿ ಅದಕ್ಕೆ ಅದನ್ನೆಲ್ಲ ಇಟ್ಟು ಇವಾಗ ಒಂದು ಬಾಳೆ ಎಲೆಯನ್ನು ಅದರ ಮೇಲೆ ಮುಚ್ಚಿ ಮತ್ತೊಂದು ಪ್ಲೇಟನ್ನು ಅದರ ಮೇಲೆ ಮುಚ್ಚಬೇಕಾಗತ್ತೆ. ಒಂದು 10 ನಿಮಿಷ ಬೇಯಿಸಿದರೆ ಸಾಕು ಫ್ರೆಂಡ್ಸ್. ಇದನ್ನು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಇವನ್ನೆಲ್ಲವನ್ನು ತೆಗೆದು ಜೋಡಿಸ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದು ಕಡುಬು ಸಹ ತುಂಬ ಚೆನ್ನಾಗಿ ಬಂದಿರುತ್ತೆ. ಒಡೆಯೋದಿಲ್ಲ, ಹಾಗೆ ನೀಟಾಗಿ ಬರುತ್ತೆ. ಇದನ್ನು ಇವಾಗ ಜೋಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು. ಇದನ್ನು ತುಪ್ಪದ ಜೊತೆಗೆ ಸರ್ವ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಕಡುಬು ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಪೋರ್ಟಿಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.